ಓ ಊಟ ಮಾತ್ರ ಜಬರ್ದಸ್ತ್ ಆಗಿತ್ತು ನೋಡ್ರಿ. ಅದ್ರೊಳಗು ಈ ಹೊಲ್ದೊಳಗೆ ಕುಂತು ಊಟ ಮಾಡಿದ್ದಕ್ಕೆ 2-3 ರೊಟ್ಟಿ ಇನ್ನೂ ಜಾಸ್ತಿನ ಹೋದು ನೋಡ್ರಿ ಇವತ್ತು. ಹೌದು ನಾನಂತರೂ ಈ ಥರ ಊಟ ಮಾಡಿ ಭಾಳ ದಿನ ಆಗಿತ್ತು ನೋಡ್ರಿ. ಅಂದ್ರೂ ನಿಮ್ಮ ಊರಿಗೆ ಬಂದಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಥ್ಯಾಂಕ್ಸ್ ರೀಪಾ, ನಿಮ್ಮ ಊರಿಗೆ ಬರ್ಮಾಡ್ಕೊಂಡಿದ್ದು ನಮ್ಗೆ. ಏ ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಿ? ನೀವು ನಮ್ಮವ್ರು, ನಮ್ಮ ಮನೆಯಾಗಿನವ್ರು, ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಡ್ರಿಪ್ಪ. ಇದು ನಿಮ್ಮ ಊರು ಅನ್ಕೋರಿ, ನಾವೆಲ್ಲ ನಿಮ್ಮ ಸಂಬಂಧಿಕರು ಅನ್ಕೋರಿ. ನೀವು ಯಾಕೆ ಬೇರೆ ಅಂತ ಅನ್ಕೊಂತೀರಿ? ನೀವು ನಮ್ಮ ಮನೆಯವ್ರು, ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಬರ್ಬೋದು, ಯಾವಾಗ ಇಷ್ಟ ಬರುತ್ತೆ ಅವಾಗ ಹೋಗ್ಬೋದು. ನಾವೇನೂ ಹೇಳಂಗಿಲ್ಲ ನಿಮ್ಗೆ, ಆರಾಮ್ಸರಿ ಇರ್ಬೋದು ನೀವು. ನಿಮ್ದೆಲ್ಲ ದೊಡ್ಡ ಗುಣರಿ ಇದೆಲ್ಲ. ಯಾರು ಹೇಳ್ತಾರೆ ಹೇಳ್ರಿ ಹಿಂಗೆಲ್ಲ? ಅದು ತಮ್ಮ ಮಕ್ಕಳ ಫ್ರೆಂಡ್ಸ್ ತಂದೆ ತಾಯಿಗಳಿಗೆ ಕರೆಸಿ ತಮ್ಮ ಮನೆಯವ್ರ ಗತೆ ನೋಡ್ಕೊಂಡು ಅವ್ರದ್ದು ಊಟ ಉಪಚಾರ ಎಲ್ಲ ನೋಡ್ಕೊಂಡು ಇಷ್ಟು ಪ್ರೀತಿ ವಿಶ್ವಾಸ ಅಂದ್ರೆ ಯಾರು ನೋಡ್ತಾರೆ ಹೇಳ್ರಿ? ನಮಗ್ರಿಪ್ಪ ಎಲ್ಲರೂ ಸಂತೋಷವಾಗಿರ್ಬೇಕು, ಎಲ್ಲರೂ ನಮ್ಮ ಜೊತೆ ಇರ್ಬೇಕು ಅನ್ನೋದು ಒಂದು ಆಸೆ ನೋಡ್ರಿ. ಅದಕ್ಕಲ್ರಿ ನಮಗೆ ನೀವು ಭಾಳ ಇಷ್ಟ ಆಗೋದು. ನಿಮ್ಮ ಮನೆಯವ್ರು, ನೀವು ಮತ್ತು ಇವ್ರ ಕುಸ್ಮಕ್ಕ ಮನೆಯವ್ರು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ರೀ ಅಣ್ಣಾರ, ಮರ್ತು ಬಿಟ್ಟೇನೆ ನಾನು. ನನ್ನ ಹೆಸರು ಸಿದ್ದು ಅಂತ ಹೇಳ್ರಿ. ಹಾಂ, ಸಿದ್ದು ಅವ್ರು ಮತ್ತು ಅವ್ರ ಮನೆಯಾಗಿನವ್ರು ಮತ್ತು ನಿಮ್ಮ ಒಳಗಿನವ್ರು ಎಲ್ಲರೂ ಊರವ್ರಿಗೆ ಎಲ್ಲರೂ ಇಷ್ಟ ಆಗ್ಯಾರ ನನಗಂತರು. ಹ್ಞೂನ್ರಿಪ್ಪ, ನಂಗೂ ಭಾಳ ಇಷ್ಟ ಆಗ್ಯಾರ ನೋಡ್ರಿ. ಎಲ್ಲರೂ ಕೂಡಿರ್ತಿರಲ್ರಿ, ಅದ ನೋಡಕ್ಕೆ ಚಂದ. ನಮ್ಮ ಕಡೆ ಎಲ್ಲ ಹಿಂಗೆ ಕೂಡಿರೋದು ಭಾಳ ರೇರ್ ಬಿಡ್ರಿ. ಅದು ಒಳಗಿನವರೆಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಅನ್ಕೊಂಡು ಬಾಳೆ ಮಾಡೋರಂತರೂ ಭಾಳ ಕಮ್ಮಿ. ಹಂಗೆ ಬಿಡ್ರಿ, ಅಲ್ಲೇ ತಮ್ಮ ಮನೆಯೊಳಗೆ ಇದ್ದು ಬಿಡ್ತಾರ. ಸುಮ್ಮನೆ ಯಾವ ಹೊರಗೆ ಬಂದು ಯಾರಿಗಾರು ಮಾತಾಡ್ಸ್ಕೋಬೇಕು, ಯಾರಿಗಾರು ಹಚ್ಕೋಬೇಕು ಅನ್ನೋದಿಲ್ಲ. ಆದ್ರೆ ನಾವು ಅವ್ರ ಮನ್ಯಾಗ ನಾವಿರ್ತೀವಿ, ನಮ್ಮ ಮನ್ಯಾಗ ಅವ್ರು ಇರ್ತಾರೆ. ಒಂದು ನಮ್ಮ ಮನ್ಯಾಗ ಇರೋಕೆ ಆಗಂಗಿಲ್ಲ ನಮ್ಗೆ. ಒಟ್ಟು ಎಲ್ಲರ ಜೊತೆ ಮಾತಾಡ್ಕೊಂತಿರ್ಬೇಕು, ಆಟಾಡ್ಕೊಂತಿರ್ಬೇಕು, ನಲ್ಕೊಂತಿರ್ಬೇಕು. ಈಗ ನೋಡ್ರಿ ನಮ್ಮ ರಾಮಣ್ಣ ನಾವು ಇಬ್ರು ಹಂಗೆ ಒಣಗಿನವ್ರು, ಆದ್ರೆ ಅಣ್ಣ ತಮ್ಮರ್ಗೆ ತಿಳಿದೀವಿ. ಹಂಗೆ ಅನ್ಸಂಗಿಲ್ಲ ನಾವು ಒಣಗಿನ ಅಂತೇಳಿ. ಇಲ್ಲ ಅವ್ರ ಮನ್ಯಾಗ ಅವ್ರು ನಾವಿರ್ತೀವಿ, ನಮ್ಮ ಮನ್ಯಾಗ ಅವ್ರು ಇರ್ತಾರೆ. ಭಾಳ ಇಂಥವು ಭಾಳ ಬಿಡ್ರಿ ಇಲ್ಲಿ. ಅಂದಂಗೆ ನೀವೆಷ್ಟು ಜನ ಅಣ್ಣ ತಮ್ಮರ್ರಿ ಏನಾರ? ನಾನು ಒಬ್ಬರೇ ಇರಿ, ನಮ್ಮ ತಂದೆ ತಾಯಿಗೆ ಅವರು ಇಬ್ಬರು ತೀರ್ಕೊಂಡ್ರಿ. ಈಗ ಯಾರು ಇಲ್ಲಿ ನೋಡ್ರಿ, ಒಬ್ಬನ ಅದೀನಿ ನಾನು. ನನ್ನ ಹೆಂಡತಿ, ನನ್ನ ಮಗ ಮತ್ತು ನನ್ನ ಹೆಂಡತಿ ಫ್ಯಾಮ್ಲಿ ಅಷ್ಟೇ ನೋಡ್ರಿ. ಇವ ನನ್ನ ದೋಸ್ತ್ರಿ, ನನ್ನ ಹೆಂಡತಿ ಅಣ್ಣ. ಇವ ಇಬ್ಬರು ಸಣ್ಣವರಿದ್ದಾಗ ದೋಸ್ತರಿ ನಾವು. ನಮ್ಮ ದೋಸ್ತಿ ಇಷ್ಟು ಕಾಸು ಐತಂದ್ರೆ ಇವಷ್ಟು ಒಂದೇ ತಾಯಿದ್ರೆ ಫ್ರೆಂಡ್ಸ್ ರೀ ನಾವು. ಅಲ್ಲಿಂದ ತಿಳಿದು ಇಲ್ಲಿವರೆಗೂ ನಮ್ಮ ಫ್ರೆಂಡ್ಶಿಪ್ ನಾವು ಬಿಟ್ಕೊಟ್ಟಿಲ್ಲ, ಗೆಳತನ ಬಿಟ್ಕೊಟ್ಟಿಲ್ಲ. ಮತ್ತು ಇವ್ನ ತಂಗಿನ ನನಗೆ ಮದುವೆ ಮಾಡ್ಕೊಟ್ಟ ನೀವ. ಮತ್ತು ನಮ್ಮದು ಫ್ರೆಂಡ್ಶಿಪ್ ಯಾವತ್ತೂ ದೂರ ಆಗ್ಬಾರ್ದು ಅಂತೇಳಿ. ಭಾರಿ ಗ್ರೇಟ್ ಬಿಡ್ರಿ. ಹಂಗಂದ್ರೆ ಪುಣ್ಯ ಮಾಡಿ ನೋಡ್ರಿ ಇಬ್ರು. ಮತ್ತು ಒಂದು ಮಾತು ಮೆಚ್ಚಬೇಕ್ರಿ, ಸಣ್ಣವ್ರು ಇದ್ದಾಗಿಂತೂ ಈಗೂ ಜೊತೆಗದಿರಲ್ಲ, ಅದಕ್ಕೆ ಮೆಚ್ಚಬೇಕು. ನಿಮ್ದು ಓನ್ ಬಿಸ್ನೆಸ್ ಐತೆ ಅಂತ ಕೇಳ್ಪಟ್ಟಿದ್ದೆ ನಾನು. ಹ್ಞೂ ರೀ, ನಮ್ದು ಓನ್ ಬಿಸ್ನೆಸ್ ಐತಿ. ನಾನು ಇವಾಗ ಸೇರಿ ಇಬ್ಬರು ನಡೆಸ್ತೀವಿ ನೋಡ್ರಿ, ಪಾರ್ಟ್ನರ್ಶಿಪ್ ಮ್ಯಾಗ. ಆತು ಬಿಡ್ರಿ, ಒಳ್ಳೇದಾಗಲಿ ನಿಮ್ಗೆ. ನೆಕ್ಸ್ಟ್ ಟೈಮ್ ನೀವೆಲ್ಲರೂ ನಮ್ಮ ಮನೆಗೆ ಬರ್ಬೇಕು ನೋಡ್ರಿ. ಈಗ ಹೇಳ್ತೀನಿ ನಾನು, ಬರೋಣ ಅಂತ ಅಲ್ರಿ, ಬರಬೇಕ. ಮತ್ತು ನೋಡ್ರಿ, ಮತ್ತು ಸರಿ ತಗೋರಿ. ನೀವು ಕರೆಯೋದು ಹೆಚ್ಚೆ, ನಾವು ಬರೋದು ಹೆಚ್ಚೆ ಹೇಳ್ರಿ. ಬರ್ತೀವಿ ತಗೋರಿ. ಬರ್ತೀನಿ ತಗೋರಿ ಅಂತ ಹೇಳಿ ಸುಮ್ಮನೆ ಆಗೋದು ಹೇಳ್ರಿ. ಏನಾರ ಬರ್ಬೇಕು ನೀವು. ಹ್ಞೂ ರೀ. ಎಲ್ಲ ಮಾಡ್ಕೊಂಡು ಅಷ್ಟಕ್ಕೆ ಸಾಕಾತ್ ನೋಡ್ಜಿ ಅಕ್ಕ. ಹಂಗ ಏನ್ ಮತ್ತೆಲ್ಲ ಮಾಡ್ಕೊಂಡ್ ಬಂದ್ ಮತ್ತೆ ಇಲ್ಲೆಲ್ಲ ಮಾಡೋ ಅಷ್ಟಕ್ಕೆ ಸಾಕಾಗ್ಬಿಡ್ತೈತಿ. ಮೂರವ ನೀವೆಲ್ಲ ಅದ್ರ ಅಂತ ಚಲೋ ಆತ. ಮತ್ತೆ ಆದ್ರೆ ಏನ್ ಖುಷಿ, ನಾನ್ ಮಾಡಿದ ಅಡಿಗೆ ಎಲ್ಲಾರು ಖುಷಿಯಿಂದ ತಿಂದ್ರಲ್ಲ, ಅದು ಒಂದ್ ದೊಡ್ಡ ಖುಷಿ ನನಗೆ. ಅದ ಅನ್ನಂಗಿಲ್ಲ ಮತ್ತ ನಾವು ಕಷ್ಟಪಟ್ಟು ಮಾಡಿದ ಅಡಿಗೆಗೆ ಯಾವಾಗ ಸಾರ್ಥಕತೆ ಸಿಗ್ತೈತೆ ಹೇಳ. ನಾವು ಮಾಡಿದ ಅಡಿಗೆನ ಇಷ್ಟಪಟ್ಟು ತಿಂತಾರಲ್ಲ ಅವಾಗ. ಹೌದೌದು, ಅದು ಕರೆನೋ ಬಿಡ. ಕುಸುಮಕ್ಕರ ಅಡಿಗೆ ಮಾತ್ರ ಜಬರ್ದಸ್ತ್ ಮಾಡಿದ್ರ ನೋಡ್ರಿ, ಮಸ್ತ್ ಮಾಡಿದ್ರಿ ಅಡಿಗೆ. ನೀವು ಜಯಕ್ಕರಂಗ ನೋಡ್ರಿ, ಅವರು ಅಷ್ಟು ಚಲೋ ಮಾಡ್ತಾರೆ ಅಡಿಗೆ, ನೀವು ಚಲೋ ಮಾಡ್ತೀರಿ. ಅದೇನ್ರಿ ನೀವು ಅಷ್ಟು ಪಟ ಮಾಡ್ಬಿಡ್ತೀರಿ ಅಡಿಗೆಗಳು? ಆ ಜಯಕ್ಕರು ನೋಡ್ರಿ, ಅವರು ಅಷ್ಟು ಪಟ ಮಾಡ್ಬಿಡ್ತಾರೆ, ನೀವು ಮಾಡ್ಬಿಡ್ತೀರಿ. ನಮ್ಗೆ ಆಗೋದೇ ಇಲ್ಲ ನೋಡ್ರಿ ಹಂಗ. ಅದು ಮೊದಲಿಂದ ಮಾಡಿ ರೂಢಿ ಆಗ್ಬಿಟ್ಟೈತಲ್ರಿ, ಪಟ ಮಾಡಿ ಅದಕ್ಕೆ ಹಂಗ ಕುಂತ ಬಿಟ್ಟೈತ್ರಿ ಈಗ ಕೈ. ಮತ್ತೆ ಅಡಿಗೆ ಮಾಡೋ ಮಟನು ಅಡಿಗೆ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ನಾವು. ಅಡಿಗೆ ಮುಗಿಸೇ ಹೊರಗೆ ಬರ್ತೀವಿ. ಅದು ಅರ್ಧ ಕೆಲಸ ಇದ್ದರ್ಧ ಕೆಲಸ ಅಂತ ಏನಿಲ್ಲ. ಮೊದ್ಲು ಯಾವ ಕೆಲಸ ಐತೆ ಅದು ಫಸ್ಟ್ ಪೂರ್ಣಗೊಳಿಸಿ ಆಮೇಲೆ ಇನ್ನೊಂದು ಕೆಲಸ ಕೈ ಹಾಕ್ತೀವಿ ನಾವು. ಅದಕ್ಕ ನೋಡ್ರಿ, ನಾವು ಹಂಗಲ್ರಿ, ಒಂದು ಕೆಲಸ ಮಾಡ್ಕೊಂತ ಮತ್ತೆ 10 ಕೆಲಸ ಮಾಡ್ತಿರ್ತೀವಿ. ಹಂಗಾಗ್ತೈತಿ ಅಂದ್ರೆ ಅಡಿಗೆ ಈ ಕಡೆ ಲಕ್ಷ ಹೋಗಂಗಿಲ್ರಿ ಅವಾಗ ಬಾಳ. ನಾವು ಅಡಿಗೆನ ಮಾಡೋಬೇಕಾದ್ರೆ ಅಡಿಗೆ ಕಡೆ ಲಕ್ಷ ಇಟ್ಟು ಚಲೋ ತಂಗ ಮಾಡ್ಬೇಕ್ರಿ, ಹಂಗಂದ್ರೆ ಟೇಸ್ಟ್ ಬರ್ತೈತಿ. ನಾವು ಅಡಿಗೆ ಮಾಡ್ಕೊಂತ ಮತ್ತೆ ಊರೆಲ್ಲ ಮತ್ತೆ ಬೇರೆ ಕೆಲಸ ಮಾಡ್ಕೊಂಡ್ ಕುಂತ್ವಿ ಅಂದ್ರೆ ಅಡಿಗೆ ಕೆಡ್ತೈತಿ ನೋಡ್ರಿ. ಇನ್ಮಾಗಿ ನಾನು ಹಂಗ ಮಾಡ್ತಿದ್ದಳ್ರಿ. ಅಡಿಗೆ ನೀವ ಮಾಡ್ತೀರಿ, ಮತ್ತೆ ನೀವು ಅಷ್ಟು ಸೌಕರ್ಯ ಅದೀರಂತ. ಅದಾರಿ ಕೆಲಸದವ್ರ. ಆದ್ರೆ ನಮ್ಮ ಮನೆಯವ್ರಿಗೆ ನಾ ಮಾಡಿದ ಅಡಿಗೆ ಇಷ್ಟ ಅಲ್ರಿ, ಅದಕ್ಕೆ ನಾನೇ ಮಾಡ್ತೀನಿ. ಕೆಲಸದ ಆಳು ಎಷ್ಟಿದ್ರೇನ್ರಿ, ನಾವು ಮಾಡ್ದಂಗ ಮಾಡ್ತಾರೇನ್ರಿ ಅವ್ರು? ಇಲ್ಲ ಅದಕ್ಕೆ ಅದಾರಿ. ಕಸ ಹುಡುಗಕ್ಕೆ ಅದಾರ, ನೆಲ ಒರ್ಸಕ್ಕದಾರ, ಅರ್ಬಿ ಹೋಗ್ಯಾಕ ಅದಾರ, ಬಂಡೆ ತಿಕ್ಕದಾರ, ಮನಿ ಸ್ವಚ್ಛ ಮಾಡಕ್ ಅದಾರ, ಎಲ್ಲದಕ್ಕೂ ಅದಾರ ಕೆಲಸ ಮಾಡಾಕ, ಮತ್ತೆ ಗಾರ್ಡನ್ ಕ್ಲೀನ್ ಮಾಡಾಕ. ಅಡಿಗೆದ್ ಮಾತ್ರ ನಾ ತಗೊಂಡೇನಿ. ಓ ಚಲೋ ಬಿಡ್ರಿ ಹಂಗಂದ್ರ. ಉಚ್ಚಿಗೇಡಿ ಎಷ್ಟೋ ಕೆಲಸದಾಳ ಇದ್ರೂ ಅಡಿಗೆ ಮಾತ್ರ ನಮ್ಮ ಕೈಯಾರೆ ನಾವ ಮಾಡ್ಕೋಬೇಕ. ಯಾಕಂದ್ರೆ ನಾವು ಮಾಡ್ದಂಗ ಇನ್ನೊಬ್ರು ನಮ್ಗೆ ಮಾಡ್ಕೊಳಂಗಿಲ್ಲ. ಹ್ಞೂನ್ರಿ ಮೇಡಮ್. ಸುಬ್ಬವ್ವ ಕರೆಕ್ಟ್ ಹೇಳಿದಿರ ನೋಡ್ಲಿ. ಲಲ್ಲಿ ನಿಮ್ಗೂ ನಮ್ಮ ಬಂತೇನ್ರಿ? ಅವ್ರ ಹೆಸರು ಲಲಿತಾರಿ, ಅದಕ್ಕೆ ನಾ ಕೆಲವೊಂದ್ಸಲ ಲಲ್ಲಿ ಅಂತೀವಿ. ಅದೇನೇನ್ರಿಪ್ಪ, ನನ್ನ ಹೆಸರು ಕೇಳಿದ್ರೆ ನಗು ಬರ್ತೈತಿ ಇವ್ರಿಗೆ. ತಪ್ಪು ತಿಳ್ಕೊಬೇಡ್ರಿಪ್ಪ, ಮತ್ತೆ ನಾನು ನಕ್ ಬಿಟ್ಟೆ. ಅದೇನೋ ಒಂದ್ಸಲ ಕೇಳಿದ ತಕ್ಷಣ ನಗು ಬಂದ್ಬಿಡ್ತೈತ್ರಿ, ಅದಕ್ಕೆ. ನಡೀತೈತೆ ತಗೋರಿ, ನನಗೇನು ರೂಢಿ ಆಗ್ಬಿಟ್ಟಿತ್ತಂದೆ. ಡೈಲಿ ಇವ್ರು ಕರ್ದು ರೂಢಿ ಆಗ್ಬಿಟ್ಟೈತಿ ನನಗೆ. ಆದ್ರೆ ಚಂದ ಐತ್ರಿ, ಹೆಸರು ಮಾತ್ರ ಚಂದ ಐತಿ. ಅವ್ರು ನಿಮ್ಮ ಮನೆಯವ್ರ ಬಾಜು ಕುಂತಾರಲ್ರಿ, ನಿಮ್ಮ ಅಣ್ಣ ಏನ್ರಿ ಅವ್ರು? ರೀ, ಅವ್ರ ನಮ್ಮ ಅಣ್ಣ ರೀ, ಸ್ವಂತ ಅಣ್ಣ ರೀ.
ಹ್ಞೂ ರೀ ಅವ್ರು ನಮ್ಮ ಸ್ವಂತ ಅಣ್ಣ ರೀ ಮತ್ತು ನಮ್ಮ ಮಮ್ಮಿನೂ ಬಂದಾರಲ್ರಿ ಅವ್ರ ಮನ್ಯಾಗ ಅದಾರ ಅವ್ರು ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರಿಗೆ ಕಾಲು ಸಾತಾವ ಅಂತೇಳಿ ಅವ್ರು ನಮ್ಮ ಸ್ವಂತ ಅಣ್ಣ ರೀ ನಮ್ಮ ಮನೆಯವರು ಮತ್ತು ಅವರು ಸಣ್ಣವ್ರಿಂತಾಗಿಂತ ಗೆಳೆಯಾರ ರೀ ಓ ಹೌದೇನ್ರಿ ನಮ್ಮ ಅಣ್ಣ ಹೇಳಿದಾಗ ರೀ ನಮ್ಮ ನೀವ್ರಿಗೆ ಮದುವೆ ಆಗಿದ್ದೆ ಯಾಕಂದ್ರೆ ಅವ್ರ ಗೆಳೆತನ ಇನ್ನೂ ಮುಂದುವರಿತಿತ್ತಲ್ಲ ಸಂಬಂಧಿಕೊಳಗೆ ಆಗ್ತಾರಲ್ಲ ಅಂತೇಳಿ ಅವ್ರ ಗೆಳೆತನ ಮುಂದುವರ್ಸಕ್ಕೆ ನಿಮ್ಮನ್ನು ಮದುವೆ ಮಾಡಿಕೊಟ್ರೆ ಅದೇ ನಮ್ಮ ಮನೆಯವ್ರು ಚಲೋ ಅದಾರಿಪ್ಪ ನಾನು ಮದುವೆ ಆಗಿ ಇಷ್ಟು ವರ್ಷ ಆದರೂ ನನ್ನ ಮ್ಯಾಗ ಒಂದು ಸಲ ಬೇಜಾರು ಮಾಡ್ಕೊಂಡಿಲ್ಲ ಒಂದು ಸಲ ಕೋಪ ಮಾಡ್ಕೊಂಡಿಲ್ಲ ಒಂದು ಸಲ ನಂಗೆ ಬೈದಿಲ್ಲ ಅವರು ಪುಣ್ಯ ಮಾಡಿರಿ ನೋಡ್ರಿ ಹಂಗಂದ್ರೆ ನಮ್ಮ ಗಂಡುಗಳ 3 ಹೊತ್ತು ಬೈಕೊಂತಾನೆ ಇರ್ತಾರೆ ನಾನು ಮಾತ್ರ ನನ್ನ ಗಂಡನ ಪಡೆ ಪುಣ್ಯ ಮಾಡಿ ನೋಡ್ರಿ ಅದನ್ನ ಮಾತ್ರ ಹೇಳ್ತೀನಿ ನಾನು ನೋಡಿದ್ರೆ ಗೊತ್ತಾಗ್ತಿತ್ರಿ ನೀವು ಎಷ್ಟು ಅನ್ಯೂನ್ಯವಾಗಿದ್ದೀರಿ ಅಂತೇಳಿ ಅಣ್ಣರು ಭಾಳ ಸಂಪನ್ನ ಅದಾರ್ರಿ ನೀವು ಭಾಳ ಸಂಪನ್ನ ಅದಾರಿ ಮತ್ತೆ ಜಗಳ ಹೆಂಗ್ ಬರ್ತೈತೆ ಹೇಳ್ರಿ ಅದು ನೀವು ಹೇಳಿದ್ರೆ ಕರೆಕ್ಟ್ ಐತೆ ನೋಡ್ರಿ ಜಯಕರ ನೀವು ಮತ್ತೆ ನಿಮ್ಮ ಮನೆಯವರು ನಿಮ್ಮ ಅಣ್ಣಾರ ಅಷ್ಟೇ ಅಲ್ಲ ನಿಮ್ಮ ಅವ್ವಾರ ಮತ್ತೆ ನಿಮ್ಮ ಅಷ್ಟು ಮಕ್ಕಳು ಎಲ್ಲರೂ ಚಲೋ ಅದಾರ ನೋಡ್ರಿ ಅವ್ರ ಮುಖದ ಮ್ಯಾಗ ಏನೋ ಒಂಥರ ಲಕ್ಷಣ ಮತ್ತೆ ಒಟ್ಟ ಕೋಪ ಮಾಡ್ಕೊಳಂಗಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತೈತ್ರಿ ಹೊರತು ನೋಡಿದ್ರೆ ನಮ್ಮ ಇಡೀ ಫ್ಯಾಮಿಲಿನ ಚಲೋ ಐತ್ರಿ ನಮ್ಮ ಇನಿ ಒಬ್ಬಕ್ಕೆ ಯಾಕೆ ಹಂಗದ ಗೊತ್ತಾಗಂಗಿಲ್ರಿ ಬರೀ ಕೋಪಿಷ್ಟ ಮುಖ ಇಟ್ಕೊಂಡು ಕುಂತು ಬಿಟ್ಟಿರ್ತಾಳ ಹಂಗಲ್ರಿ ಎಲ್ಲಾರು ಚಲೋ ಅದ ಅಂದ್ರೂ ಯಾರೊಬ್ರು ಇದ್ದೇ ಇರ್ತಾರಲ್ರಿ ಮನ್ಯಾಗ ಹ್ಞೂನ್ರಿ ನಾವೆಲ್ಲಾರು ಚಲೋ ಅದ್ರಿ ಎಲ್ಲಾರು ಅನ್ಯೋನ್ಯವಾಗಿದ್ರಿ ಆದ್ರೆ ನಮ್ಮ ಇನಿ ಮಾತು ಸಪ್ರೇಟ್ ನಾವೆಲ್ಲೇ ಹೋದ್ರು ಏನೇ ಮಾಡಿದ್ರು ಬರಂಗೇ ಇಲ್ಲ ತನ್ನ ಮನಿ ಮತ್ತು ತನ್ನ ಫ್ರೆಂಡ್ಸ್ ಅಷ್ಟೇ ಎಲ್ಲರ ಜೊತೆ ಹೊಂದ್ಕೋಬೇಕು ಎಲ್ಲರ ಜೊತೆ ನಕ್ಕೊಂತಿರ್ಬೇಕು ಖುಷಿಯಾಗಿರ್ಬೇಕು ಅನ್ನೋದು ಇಲ್ಲೇ ಇಲ್ಲ ಯಾವಾಗ ದಪ್ಪ ಮಾಡಿ ಹಾಕೊಂಡು ಕುಂತು ಬಿಟ್ಟಿರ್ತಾಳ ಹೋಗಲ್ ಬೇಡ್ರಿ ನೀವು ಚಲೋ ಅದಿರಲ್ಲ ಸಾಕ್ ಬೇಡ್ರಿ ಅದಕ್ಕಾರಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಬಿಟ್ಬಿಟ್ಟೆ ನಾವು ಹೆಂಗಾರ ಇರ್ಲಿ ಅಂತೇಳಿ ಅಂತಾರು ಹಂಗ ಮಾಡಿ ಸುಮ್ಮನೆ ಬಿಡ್ಬೇಕ್ರಿ ಸುಮ್ಮನೆ ಮಾತು ಬಳಸ್ಕೊಂಡು ಕುಂದ್ರೋ ಬದ್ಲಿ ಸುಮ್ಮನೆ ಬಿಡ್ಬೇಕು ನಾವ ಅದಕ್ಕೆ ನೋಡ್ರಿ ನಾವು ಅವಾಗ ಏನು ಅನ್ನಕ್ ಹೋಗಲ್ಲ ಅವ್ರು ಹೆಂಗಿರ್ತಾರ ಹಂಗಿರ್ಲಿ ಅಂತ ಸುಮ್ಮನೆ ಬಿಟ್ಟು ಈ ಸೂರಜ್ ನಿನ್ ಫ್ರೆಂಡ್ಸ್ ಅಂತ ನೋಡಲ್ ಮ್ಯಾಗ ನನ್ ಫ್ರೆಂಡ್ಸಾ ಯಾರು ಈ ಎಲ್ಲ ಅಂತ ನೋಡ ಮ್ಯಾಗ ನೋಡಲ್ಲಿ ಕಾಗಿ ನನ್ ಫ್ರೆಂಡಾ ಮಾಡ್ತೀನಿ ತಡಿ ಏ ದೀಪಾ ಅಲ್ಲೇ ಕೊಂಟಿ ಬಾ ಕೆಳಗ ಬಾರ ಮತ್ತೆಲ್ಲರೂ ಹಾರೋಗಿ ಈ ಗಾಳಿಗೆ ನಾಯಿ ಅಂತ ಅಲ್ಲೇ ಅದನ್ನೆಲ್ಲ ನನಗೆ ಕರಾತಿ ಮತ್ ನೀನ ಅಂದಿಲ್ಲ ನನ್ನ ಫ್ರೆಂಡ್ಸ್ ಹೊಂಟಾರ ಅಂತೇಳಿ ನನ್ನ ಫ್ರೆಂಡ್ಸ್ ಯಾರು ಮತ್ ದೀಪಾ ಹೌದಿಲ್ಲ ಭಾಡ್ಯಾ ನಾನು ನಿನ್ ಕೈಗೆ ತಗೊಳತ್ತೇನೆ ಯಾಕೆ ಸಿಟ್ಟಾಗ್ತಿಲ್ಲ ನೀನ ಅಂದಿಲ್ಲ ಮತ್ತೆ ನಾ ಹೇಳಿದ್ ನಿನ್ ಫ್ರೆಂಡ್ಸ್ ಅಂತೇಳಿ ನಾನಲ್ಲ ಹೂಲೆ ಅದಕ್ಕೆ ನನ್ನ ಫ್ರೆಂಡ್ ಹಾರ ಹೊಂಟಾಳ ಅದಕ್ಕೆ ಕರ್ಯಾಕಿದ್ದೆ ನಾನು ನನ್ನ ಫ್ರೆಂಡ್ಗೆ ಹೋಗ್ಲಿ ಬಿಡ್ಲಿ ಸಿಟ್ಟಾಕತ್ತಿ ದೀಪಕ್ಕ ಕರೆನು ಕಾಗಿ ಮುಸುಡಿಗತ್ತೆ ಮಾಡಿಯಲ್ಲ ಮುಖಾನ ನೀ ಒಬ್ಬಕ್ಕೆ ಕಮ್ಮಿ ಆಗಿದ್ದೀವ ನಂಗೆ ಹೇಳಾಕ ಅಯ್ಯ ಕರೆನು ಹಂಗ ಮಾಡಿದ್ದೀವ ನೀನು ಅದಕ್ಕೆ ಹೇಳಿದೆ ನಾನೇನಾದ್ರು ತಪ್ಪು ಹೇಳಿದ್ನಾ ಅಯ್ಯೋ ನೀ ಯಾವಾಗ ತಪ್ಪು ಹೇಳಿದ್ದೀವ ತಂಗ್ಯವ್ವ ನೀ ಯಾವಾಗ ಕರೆಕ್ಟ್ ಹೇಳ್ತೀಯಲ್ಲವ ಅಕ್ಕ ಅದಕ್ಕೆ ಹೇಳಿದ್ದು ಕಾಗಿ ಮುಖಿ ತಡ ಮಾಡಬೇಡ ಹೋಗರ್ಲೆಪ್ಪ ಅಲ್ಲೇ ತ್ರಿವೇಣಿ ಹೇಳ ತಂಗಿಗೆ ಸುಮ್ಮನಿರ ಎದಕ್ಕೆ ಕಳ್ಸಾತಿಕಿಗೆ ಏನ ಅಕ್ಕ ಅಂತ ಕಾಸಿದ ತಗೋರಾವ ಅದಕ್ಕೆ ಯಾಕೆ ಅಷ್ಟು ಸಿಟ್ಟಾಗ್ತೀರಿ ಸುಮ್ಮನಿರಿಗೆ ಹೋಗ್ಲಿ ಮೊದಲ ಸಿಟ್ಟು ಬಂದೈತಿಕಿಗೆ ಗೊತ್ತೈತಲ್ಲ ಸಿಟ್ಟು ಬಂದ್ರೆ ಹೆಂಗೆ ಚಿರಾಡ್ತಾ ಅಂತೇಳಿ ಸಾರಿ ತಗೋ ಮಾತಾಡಿದ್ರು ತಗೊಂಡ ಮಾಡಿದ್ದಾಳೆ ಹೇಳಿದ ತಗೋಕಿಗೆ ನೀ ಸುಮ್ಮನೆ ಸಿಟ್ಟಾಗ್ಬೇಡ ಸುಮ್ಮನಿರ ಅಲ್ಲೇ ಮತ್ತೆ ನಿಮ್ಮ ತಮ್ಮ ಬಂದೇ ಇಲ್ಲ ಊಟಕ್ಕೆ ಅವನೇ ಯಾವಾಗ ಬಂದಿದ್ದ ಹೇಳಿ ನಮ್ಮ ಜೊತೆ ದೋಸ್ತರು 3 ಹೊತ್ತು ದೋಸ್ತರು ಅಂತಿರ್ತಾನವ ಪ್ಯಾರ್ಲೆನಾಗ ಹರ್ಯಾಕ್ ಹೋಗ್ಯಾನ ಈಗ ಎಲ್ಲಾರ ಜೊತೆ ಸೇರ್ಕೊಂಡ ಕರ್ಕೊಂಬರ್ಬೇಕಿಲ್ಲ ನೀನು ಹೇಳ ಅವಂಗ ಅವ್ ನನ್ನ ಮಾತು ಕೇಳ್ತಾನೆ ಹೆಂಗ್ಲೆ ಕರ್ಕೊಂಬರಕ್ಕೆ ಗೊತ್ತಿದ್ದೈತಿ ಯಾವಾಗ ಮುಗ್ ತಿಳ್ಸ್ಕೊಂಡ ಇರ್ತಾನವ ಹೋಗ್ಯಾನ ಈಗ ದೋಸ್ತರ ಜೊತೆ ಪ್ಯಾರ್ಲೆನ್ ಹರ್ಕೊಂಡು ಬರ್ತಾನೆ ಈಗ ಈಗೆಲ್ಲಿ ಬರ್ಬೇಕವ ಸಂಜಿಕ ಬರ್ತಾನ ಒಮ್ಮೆಕ್ಲೆ ನಂಗೂ ಕರ್ದಿದ್ದಾವ ನಾನ ಹೋಗಿಲ್ಲ ಇಲ್ಲಿ ಬರ್ಬೇಕಂತೇಳಿ ಮತ್ತೆ ನೀನು ಕರ್ಕೊಂಬರ್ಬೇಕಿಲ್ಲ ನಾ ಕರೆದೆ ಅವ್ನು ಬರ್ಲಿಲ್ಲ ಅವರೆಲ್ಲರೂ ಭಾಳ ಜನ ಸೇರಿ ಹೋಗ್ಯಾರ ನನ್ನ ಗೆಳತಿಯರು ಹೋಗ್ಯಾರ ಗೊತ್ತೇನ ನನಗೂ ಇಲ್ಲಿ ಬರಕ್ಕೆ ಇಷ್ಟ ಆಗಿಲ್ಲ ಆದ್ರೂ ಬಂದೆ ನಾನು ಅಯ್ಯೋ ಸೋಗ್ಲಾಡ್ ಸುಬ್ಬಿ ಅವ್ರೆಷ್ಟು ಮಜಾ ಮಾಡಾತಿರ್ಬೇಕು ಈಗ ಎಲ್ಲ ಆಟ ಆಡತಾರ ಅವ್ರು ಮತ್ತೆ ಕುಂಟೆ ಬಿಲ್ಲೆ ಮುಟ್ಟಾಡಿಗೆ ಮತ್ತೆ ಕಣ್ಣ ಮುಚ್ಚಾಲೆ ಎಲ್ಲ ಮತ್ತೆ ಹಣ್ಣು ಗಿಲ್ಲೆ ಎಲ್ಲ ತಿನ್ಕೊಂತ ನಾನು ನೋಡಿ ಇಲ್ಲಿ ಬಂದು ಕುಂತೇನೆ ಇಲ್ಲಿ ತಗೋ ಮತ್ತೆ ಹೋಗೋದೈತೆ ಐತಿ ಇಲ್ಲೇನು ಡೈಲಿ ಬರ್ತೀವಿ ನಾವು ಯಾವಾಗಲೊಮ್ಮೆ ಬರ್ತೀವಿ ನಿನ್ನ ದೋಸ್ತರ ಜೊತೆ ಯಾವಾಗಲೂ ಅಡ್ಡಾಡ್ಕೊಂಡೇ ಇರ್ತೀಯಲ್ಲ ಅದಕ್ಕೆ ಬಂದಿದ್ದು ಮತ್ತೆ ಅಯ್ಯೋ ಪಾಪ ಸ್ನೇಹಿತ ದೋಸ್ತರ ಜೊತೆ ಹೋಗೋದು ಮಿಸ್ ಆಗ್ಬಿಡ್ತು ನಮ್ಮಿಂದ ಇಟ್ಸ್ ಓಕೆ ಮತ್ತೆ ನಾಳೆ ಹೋಗ್ತೀವಿ ನಾವು ಆರಾಮ ಅದಾರ ನೋಡು ಆರಾಮ ಮಾತಾಡ್ಕೊಂಡು ತಿನ್ಕೊಂತಂಗ ಹಿಂಗ ಇರ್ಬೇಕು ಮತ್ತೆ ಹಿಂಗ ಇರುವ ನೀನು ಯಾವಾಗ್ಲೂ ಆರಾಮಾಗಿರೋ ಏನು ಟೆನ್ಷನ್ ತಗೋಬೇಡ ಟೆನ್ಷನ್ ತಗೊಳ್ಳಕ್ಕೆ ನೀನೇ ಇಲ್ಲ ನಮ್ಮ ಕಡೆ ಮೂರೊತ್ತು ತಿಳ್ಕೊಂಡಿರ್ತಾಳೆ ಯಾಕೆ ಟೆನ್ಷನ್ ತಗೋಬೇಕು ಟೆನ್ಷನ್ ಅಂದ್ರೆ ಓದೋ ಟೆನ್ಷನ್ ಅದನ್ನ ಹೇಳತ್ತಿದ್ದೆ ನಾನು ಓದೋ ಚಿಂತೆನೇ ಇಲ್ಲ ತಗೋಕಿ ನಾವು ಓದಿಲ್ಲ ಅಂದ್ರೆ ಪಾಸ್ ಆಗ್ತೀವಿ ಅಂತ ಟ್ಯಾಲೆಂಟ್ ಐತೆ ನಮ್ಮ ಕಡೆ ಹೌದಾ ಗ್ರೇಟ್ ಬಿಡ ಹಂಗಂದ್ರೆ ನೀನು ಓಹೋ ಗ್ರೇಟ್ ಹಂಗಂದ್ರೆ ನೀನು ಹಂಗಂದ್ರೆ ನಾವು ಸುಮ್ಮನೆ ಓದಿ ಪಾಸ್ ಆಗಿದ್ದೆಲ್ಲ ವೇಸ್ಟ್ ನೀವು ಓದ್ಲಾರ್ದ್ರೆ ಪಾಸ್ ಆಗ್ತೀರಂದ್ರೆ ಅದೆಲ್ಲ ಸೀಕ್ರೆಟ್ ಅಪ್ಪ ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ ಸರಿ ತಗೋರವ್ವ ನಿಮ್ ಕಡೆನ ಇರ್ಲಿ ಜಯಕ ಮಳಿ ಮಾಡಾತ್ತು ಹೋಗೋಣ ಮಳಿ ಬರೋಕಿನ ಮುಂಚೆನೆ ಮತ್ತೆ ಮಳಿ ಬಂದಿ ನಿಂತೆ ನಡಿವ ಹೋಗೋಣ ಮತ್ತೆ ಮಳಿ ಹತ್ತ ಇಸ್ಕೊಂಡು ಹೋಗಾಗ್ತಿಲ್ಲ ಅಂದ್ರೆ ಅವ್ರು ಕರಿ ಮತ್ತೆ ಹೋಗೋಣ ಅಂತ ಸುಮ್ಮನೆ ಏ ಹುಡುಗರ ನಡಿ ಹೋಗೋಣ ಅಂತ ಮಳಿ ಮಾಡಾಗಿತ್ತು ಮತ್ತೆ ಮಳಿ ಬಂದಿ ನಿಂತೆ ಮತ್ತೆ ತೋರಿಸ್ಕೊಂಡು ಪಾಳೆ ರೀ ನಡಿ ಹೋಗೋಣ ಮನಿಗೆ ಮಳಿ ಮಾಡಾಗಿತ್ತು ಮತ್ತೆ ಮಳಿ ಬಂದಿ ನಿಂತಿದೆ ಮತ್ತೆ ಸುಮ್ಮನೆ ತೋರಿಸ್ಕೊಂಡು ಹೋಗ್ಬೇಕಾಗ್ತಿತ್ತು ನಡಿ ಹಾಗಾದ್ರೆ ಹೋಗೋಣ ಅಂತ ಮತ್ತೆ ಮಳಿ ಬಂದಿದ್ದು ಮತ್ತೆ ಎಲ್ಲಾರು ತೋರಿಸ್ಕೊಂಡ್ಬಿಡ್ತೀವಿ